ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ನಾಯಕರ ವಾಗ್ಯುದ್ಧ ಜೋರಾಗಿದೆ. ದೇವೇಗೌಡರು ಹಾಗೂ ಡಿಕೆ ಬ್ರದರ್ಸ್ ನಡುವೆ ಮಾತಿನ ಯುದ್ಧ ನಡೀತಾ ಇದೆ. ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ್ರು ದೇವೇಗೌಡರು. ಅವರಿಗೆ ಟಾಂಟ್ ಕೊಡ್ತಕ್ಕಂಥ ಕೆಲಸವನ್ನು ಇದೀಗ ಇವರು ಮಾಡ್ತಾ ಇದ್ದಾರೆ. JDS ನಾಯಕರಿಗೆ ಚುನಾವಣೆಯಲ್ಲಿ ಸೋಲಿನ ಭೀತಿ ಶುರುವಾಗ್ಬಿಟ್ಟಿದೆ. ಸುಮ್ಮನೆ ಆರೋಪ ಮಾಡೋದಲ್ಲ ಅಂತ DK ಸುರೇಶ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಹೇಳಲ್ಲ ಯಾರ ಮೇಲೆ ಯಾರು ಕಲ್ಲು ಹೊಡೆಸಿದ್ದಾರೆ ಅಂತ ಮಾತಾಡಬೇಕಾದ್ರ ಬಗ್ಗೆ ಮಾತಾಡಲ್ಲ. ED ದಾಳಿ ಹೆಸರಲ್ಲಿ ಸುಮ್ಮನೆ ಕಿರುಕುಳ ಕೊಡ್ತಾ ಇದ್ದಾರೆ. ನನ್ನ ಆಪ್ತರು ಚಾಲಕರನ್ನು ಹಿಡ್ಕೊಂಡು ಎಳೆದಾಡಿ ಕಿರುಕುಳ ಕೊಟ್ಟಿದ್ದಾರೆ. ಇದೇ ರೀತಿ ಕಿರುಕುಳ ಕೊಟ್ಟರೆ IT ಕಚೇರಿ ಮುಂದೆನೇ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ದೇವೇಗೌಡರ ಆರೋಪಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಕೂಡ DK ಸುರೇಶ್ ಮಾತನಾಡಿದ್ದಾರೆ. ಜನತಾದಳದವರು ಮಾನ್ಯ ದೇವೇಗೌಡರು ಕ್ಷುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರುವಾಸಿ. ಅವರು ಹಿರಿಯರಿದ್ದಾರೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ. ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಮುಂದೊಂದು ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ. ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ. ನನ್ನನ್ನು ಕಲ್ಲು ಹೊಡೆದ್ರು, ಶಿವಕುಮಾರ್ನ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲ, ಅವ್ರ ಮನೆಯಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸುವಂತ ಅಂದ್ರೆ ತೋರಿಸ್ತೀನಿ. ಯಾರ್ಯಾರು ಜಮೀನ ಯಾರ್ಯಾರು ಆಶ್ರಮ ಹಾಕೊಂಡವ್ರೆ ಅದನ್ನು ತೋರಿಸ್ತೀನಿ.